ಜನ್ಮಾದ್ಯಸ್ಯ ಶ್ರುತಿಸುನಯಮಾನೈಕವಿಷಯಾತ್ ತಂತ್ರಸ್ತಂತ್ರಜ್ಞೋ ಗುರುರಪಿ ಗುರುರ್ಯಶ್ಚ ಜಗತಾಂ ವಿಮೂಢಾ ಯತ್ತತ್ವಂ ಪ್ರಕಟಮಿಹ ವೇತ್ತುಂ ಸುಮನಸೋ ಮುಕುಂದಂ ಧ್ಯಾಯಾಮಾಪಹತಕುಹಕಂ तं ಸ್ವಮಹಸಾ ಸರ್ವವಿಘ್ನಃಪ್ರಶಮನಂ ಸರ್ವಸಿದ್ಧಿಕರಂ ಪರಂ ಸರ್ವಜೀವಪ್ರಣೇತಾರಂ ವಂದೇ ವಿಜಯದಂ ಹರಿಂ ಕರೋತು ಮಮ ಕಲ್ಯಾಣಂ ಹರಿರ್ಹಯಮುಖಾಪಿದಃ ಗುರುಶ್ಚ ಮಧ್ವನಾಮಾ ಮೇ ವರದೋಸ್ತು ನಿರಂತರಂ ವಾಣಿತೆ ಕರವಣ್ಯಂಬ ಚರಣೋರತಿ ಸರ್ವದಾ ಮದ್ವಾಕ್ಯಸರಣೀರ್ಭೂಯಾತ್ ಶ್ರೀಮದಾಚಾರ್ಯಭಾವಗ ಸಮಾಶ್ರಯೇತ್ ಗುರುಂ ಭಕ್ತ್ಯಾ ಮಹಾವಿಶ್ವಾಸಪೂರ್ವಕಂ ನಿಕ್ಷಿಪೇ ಸರ್ವಭಾರಾಂಶ್ಚ ಗುರೋ ಶ್ರೀಪಾದಪಂಕಜೇ. ಭೀಮಾತೀರದ ಪವಿತ್ರವಾದ ಕ್ಷೇತ್ರ ಮಣ್ಣೂರು ಭಾರಿ ಪ್ರಖ್ಯಾತವಾಗಿರುವಂಥದ್ದು. ಧ್ರುವಕರಾರ್ಚಿತವಾಗಿರುವಂತಹ ಸುಂದರವಾದ ಮೂರ್ತಿ ಚನ್ನಕೇಶವ ದೇವರ ವಾಸಸ್ಥಾನವಾಗಿರುವಂತಹ ಭವ್ಯವಾದ ದಿವ್ಯವಾದ ಕ್ಷೇತ್ರ ಅದು ಮಣ್ಣೂರು. ಮಧ್ವಾಚಾರ್ಯರ ಸಾಕ್ಷಾತ್ ಶಿಷ್ಯರಾಗಿರುವಂತಹ ಮಾಧವ ತೀರ್ಥರ ಮೂಲ ವೃಂದಾವನ ಇರುವಂತಹ ಕ್ಷೇತ್ರ ಅದು ಮಣ್ಣೂರಾಗಿರುವಂಥದ್ದು. ಅನೇಕ ಜನ ವಿದ್ವದ್ ಗಣಿಗಳು, ವಿದ್ವಾಂಸರು, ಪ್ರಖ್ಯಾತರಾಗಿರುವಂತಹ ಪಂಡಿತರು ನೆಲೆಸಿರುವಂತಹ ಕ್ಷೇತ್ರ ಅದು ಮಣ್ಣೂರು. ಪಂಚಗ್ರಾಮದ ಪ್ರಮುಖವಾಗಿರುವಂಥ ಊರು ಅದು ಮಣ್ಣೂರಾಗಿರುವಂಥದ್ದು. ಮಣ್ಣೂರಿನಲ್ಲಿ ಚಿನಿವಾರ ವ್ಯಾಪಾರ ಮಾಡುವಂತಹ ಒಂದು ಮನೆತನ, ಭಾರಿ ಶ್ರೀಮಂತರಾಗಿರುವಂಥವರು. ವೃತ್ತಿಯಲ್ಲಿ ಬೆಳ್ಳಿ ಬಂಗಾರದ ವ್ಯಾಪಾರವನ್ನು ಮಾಡುವಂಥವರು. ಸುವರ್ಣವಾದ ಮನೆತನ, ಸುವರ್ಣದ ವ್ಯಾಪಾರವನ್ನು ಮಾಡುವಂಥದ್ದು. ಮನೆಯಲ್ಲಿ ಹಿರಿಯರಾಗಿರುವಂಥವರು ಭಾಗಪ್ಪಯ್ಯ ಅಂತ ಅವರ ಹೆಸರು. ಸಾತ್ವಿಕರು, ಸದಾಚಾರಿಗಳಾಗಿರುವಂಥವರು, ಸಂಸ್ಕೃತ ಬಲ್ಲಂಥವರು, ದೊಡ್ಡ ಮನೆತನ. ಅದರ ಹಾಗೆ ಉದಾರವಾಗಿರುವಂತಹ ದೊಡ್ಡದಾಗಿರುವಂತಹ ಸ್ವಭಾವ. ಹರಿವಾಯು ಗುರುಗಳಲ್ಲಿ ಅಪಾರವಾದ ಭಕ್ತಿಯನ್ನು ಮಾಡುವಂಥವರು. ಬ್ರಾಹ್ಮಣರಲ್ಲಿ, ಗುರುಗಳಲ್ಲಿ, ಹಿರಿಯರಲ್ಲಿ ಶ್ರದ್ಧೆಯನ್ನು ಉಳ್ಳಂಥವರು. ಈ ಭಾಗಪ್ಪಯ್ಯನವರಿಗೆ ಇಬ್ಬರು ತಮ್ಮಂದಿರು, ಕೃಷ್ಣಪ್ಪಯ್ಯ ಹಾಗೂ ಯಾದಪ್ಪಯ್ಯ ಅಂತ ಹೇಳಿ ಇಬ್ಬರು ತಮ್ಮಂದಿರು. ಈ ಇಬ್ಬರು ತಮ್ಮಂದಿರು ಅಣ್ಣನಿಗೆ ಬಹಳ ವಿಧೇಯರಾಗಿರುವಂಥವ್ರು, ಸದಾಚಾರಿಗಳು, ಕುಟುಂಬ ದೊಡ್ಡದಾಗಿರುವಂಥದ್ದು. ಯಾದಪ್ಪಯ್ಯನವರು ಚಿನ್ನದ ವ್ಯಾಪಾರವನ್ನು ಮಾಡುವಂಥವ್ರು. ಕೃಷ್ಣಪ್ಪಯ್ಯ ಕೃಷಿ ಮೇಲ್ವಿಚಾರಣೆ ಮಾಡುವಂಥವ್ರು. ಅಂದರೆ ಒಬ್ಬ ತಮ್ಮ ಕೃಷಿಯನ್ನು ನೋಡಿಕೊಳ್ಳೋರು, ಇನ್ನೊಬ್ಬ ತಮ್ಮ ಚಿನಿವಾರ ವ್ಯಾಪಾರ, ಬೆಳ್ಳಿ ಬಂಗಾರದ ವ್ಯಾಪಾರವನ್ನು ಮಾಡುವಂಥವರು. ಭಾಗಪ್ಪಯ್ಯ ಮುಖ್ಯ ಹಿರಿಯರಾಗಿರುವಂಥವ್ರು. ಮನೆಯೆಲ್ಲ ಆಗು ಹೋಗುಗಳನ್ನು ನೋಡ್ತಾ ಇರುವಂಥವರು. ವೈಭವಾದ ಜೀವನ, ಶ್ರೀಮಂತರಾಗಿರುವಂಥವರು. ನಿರಾತಂಕವಾಗಿ ಜೀವನ ನಿರ್ವಹಣೆಯನ್ನು ಮಾಡ್ತಾ ಇದ್ದಾರೆ. ಒಂದು ಸಾರಿ ತಮ್ಮ ತಮ್ಮನಾಗಿರುವಂತಹ ಕೃಷ್ಣಪ್ಪಯ್ಯನವರಿಗೆ ವಿವಾಹವನ್ನು ವೈಭವದಿಂದ ಜರುಗಿಸಿದ್ದಾರೆ ಅಣ್ಣನಾಗಿರುವಂಥವರು. ಶ್ರೀಮಂತರು ಕೇಳಬೇಕಾ? ಆಗಿನ ಕಾಲದ ಶ್ರೀಮಂತರು, ಈಗಿನ ಕಾಲದ ಶ್ರೀಮಂತರಲ್ಲ, ಆಗಿನ ಕಾಲದ ಶ್ರೀಮಂತರು. ಕೃಷ್ಣಪ್ಪಯ್ಯನವರಿಗೆ ತುಂಬಿದ ತಾರುಣ್ಯ, ಮನೆ ತುಂಬಿದ ಮಡದಿ, ಹೀಗೆ ಸುಖವಾಗಿರುವಂತಹ ಸಂದರ್ಭ. ವರ್ಷ ಕಳೆಯೋದರೊಳಗೆ ಕೃಷ್ಣಪ್ಪಯ್ಯನವರಿಗೆ ಒಂದು ಪುತ್ರ ಸಂತಾನ ಆಗಿರುವಂಥದ್ದು. ಹುಟ್ಟಿದಂತಹ ಮಗು ಸುಂದರವಾಗಿದೆ, ಅದಕ್ಕೆ ಶ್ರೀನಿವಾಸ ಅಂತ ಹೆಸರಿಟ್ಟರು. ಇವರೇ ಮುಂದೆ ಶ್ರೀನಿವಾಸ ತೀರ್ಥರು ಅಂತ ಹೇಳಿ ಪ್ರಖ್ಯಾತರಾದಂಥವರು. ಬಿದರಳ್ಳಿಯ ಪ್ರಖ್ಯಾತರಾಗಿರುವಂತಹ ಶ್ರೀನಿವಾಸ ತೀರ್ಥರು. ಮನೆಯಲ್ಲಿ ಎಲ್ಲರಿಗೂ ಆನಂದ, ಮಗು ದಿನೇ ದಿನೇ ಬೆಳೀತಾ ಇದೆ. ವರ್ಷ ತುಂಬೋದ್ರೊಳಗೆ ಕೇಶಕರ್ತನ, ಜವಳ ಸಂಸ್ಕಾರವನ್ನು ಮಾಡಿದ್ದಾರೆ. ಸಂಭ್ರಮದ ಮುಗಿದ ಕೆಲವೇ ದಿನಗಳಲ್ಲಿ ಕೃಷ್ಣಪ್ಪಯ್ಯನವರ ಆರೋಗ್ಯ ಕೆಡಲಿಕ್ಕೆ ಪ್ರಾರಂಭ ಆಯಿತು. ದೇಹ ದುರ್ಬಲವಾಗಿದೆ. ಆರೈಕೆ ಮಾಡಿದರೂ ಪರಿಹಾರ ಆಗಲಿಲ್ಲ. ಈಗಿನ ಹಾಗೆ ಎಲ್ಲ ಆಧುನಿಕ ವ್ಯವಸ್ಥೆ ಇರಲಿಲ್ಲ ಆಗಿನ ಕಾಲದಲ್ಲಿ. ಮುಂದೆ ಕ್ರಮೇಣ ಆಯುಷ್ಯ ಕಡಿಮೆ ಆಗ್ತಾ ಬಂದು ದೇಹತ್ಯಾಗವನ್ನು ಮಾಡಿದ್ದಾರೆ. ಎಲ್ಲರಿಗೂ ಬಹಳ ದುಃಖ ಆಗಿರುವಂಥದ್ದು. ಈ ಘಟನೆ ಭಾಗಪ್ಪನವರ ಮನಸ್ಸಿನ ಮೇಲೆ ಬಹಳ ಪರಿಣಾಮ ಬೀರ್ತು.
ಮನುಷ್ಯ ಬಯಸುವಂತಹ ಎಲ್ಲ ಸುಖ ಸಾಧನಗಳು ಕ್ಷಣಿಕವಾಗಿರುವಂಥದ್ದು, ಯಾವುದೂ ಶಾಶ್ವತ ಅಲ್ಲ ಅನ್ನೋಂತಹ ಒಂದು ಜ್ಞಾನ ಅವರಲ್ಲಿ ಬಂದಿರುವಂಥದ್ದು. ಹಾಗಿದ್ರೆ ಮತ್ತೆ ಶಾಶ್ವತವಾದದ್ದು ಯಾವುದು, ಇದಕ್ಕೇನಾದರೂ ಉಪಾಯ ಹುಡುಕಬೇಕಲ್ಲ ಅನ್ನುವಂಥ ವಿಚಾರ ಅವರ ಮನಸ್ಸಿನಲ್ಲಿ ಬಂದಂತಹ ಸಂದರ್ಭದಲ್ಲಿ ಏನಾದರೂ ಮಾಡಿ ಇದಕ್ಕೆ ಉಪಾಯ ಹುಡುಕಬೇಕು, ಆತ್ಮ ನಿರೀಕ್ಷಣೆ ಮಾಡಬೇಕು, ಪರಮಾತ್ಮನನ್ನು ತಿಳ್ಕೊಳ್ಳಬೇಕು ಅಂತ ಹೇಳಿ ಅವರೇನಾಗಿದೆ, ಈ ದುಃಖ ಅವರಿಗೆ ವೈರಾಗ್ಯದ ಭಾಗ್ಯವನ್ನು ಕೊಟ್ಟಿರುವಂಥದ್ದು. ಇದನ್ನು ಪಡೆದ ಕೂಡಲೇ ಅವರೇನು ಮಾಡಿದರು, ಜೀವನದ ಹೊಸ ದೃಷ್ಟಿಕೋನ ಪ್ರಾರಂಭ ಆಗಿರುವಂಥದ್ದು. ದೇವರು ನಮ್ಮನ್ನು ತಿದ್ದಬೇಕು ಅಂತ ಮನಸ್ಸು ಮಾಡಿದರೆ ಮೊದಲು ಅವರಿಗೆ ಕೊಡುವಂಥದ್ದೇ ಕಷ್ಟ. ದುಡ್ಡಿನಿಂದ ದೂರ ಮಾಡ್ತಾನೆ, ಎಲ್ಲರಿಂದ ದೂರ ಮಾಡ್ತಾನೆ, ಸಾಧನೆಯನ್ನು ಮಾಡಿಸ್ತಾನೆ ಭಗವಂತ. ಅದಕ್ಕೆ ಇವರು ಒಳ್ಳೆಯ ಉದಾಹರಣೆಯಾಗಿರುವಂಥದ್ದು. ಹರಿಚಿತ್ತವೇ ಸತ್ಯ ಅಂತ ನಾವು ಶಾಸ್ತ್ರದಲ್ಲಿ ಕೇಳ್ತೀವಲ್ಲ, ದಾಸರಾಯರ ಮಾತಿನಲ್ಲಿ ಹರಿಯ ಒಲುಮೆಯನ್ನು ಪಡಿಲಿಕ್ಕೋಸ್ಕರವಾಗಿ ಮಾರ್ಗವನ್ನು ಅಂದರೆ ಆತ್ಮೋದ್ಧಾರ ಮಾಡಿಕೊಳ್ಳಬೇಕು ಅನ್ನುವಂಥದ್ದು ಅವರ ಮನಸ್ಸಿನಲ್ಲಿ ಬಂದಿರುವಂಥದ್ದು. ಯಾರನ್ನ ಕೇಳಬೇಕು? ಗುರುಗಳು, ತಮ್ಮ ಮಠದ ಗುರುಗಳಾಗಿರುವಂತಹ ಉತ್ತರಾದಿ ಮಠದ ಸ್ವಾಮಿಗಳು ಅಲ್ಲೇ ವಾಸವನ್ನು ಮಾಡಿದ್ದಾರೆ. ಪರಮಹಂಸ ಪೀಠದಲ್ಲಿ ರಘೋತ್ತಮ ತೀರ್ಥರು ಆ ಸಂದರ್ಭದಲ್ಲಿ ಇರುವಂಥದ್ದು. ಜ್ಞಾನ ಭಕ್ತಿ ವೈರಾಗ್ಯದ ಮೂರ್ತಿಗಳಾಗಿರುವಂತಹ ಭಾಗಪ್ಪಯ್ಯನವರು ಅವರ ಹತ್ರ ಬಂದಿದ್ದಾರೆ. ಬಂದು ಪ್ರಾರ್ಥನೆಯನ್ನು ಮಾಡ್ತಾರೆ, ಸ್ವಾಮಿ ನನ್ನನ್ನು ಉದ್ಧಾರ ಮಾಡಬೇಕು, ಭಗವಂತನ ಅನುಗ್ರಹ ನನ್ನ ಮೇಲೆ ಆಗೋ ಹಾಗೆ ನೀವು ಅನುಗ್ರಹ ಮಾಡಬೇಕು ಅಂತ ಕೇಳಿದಾಗ ಅಪರೋಕ್ಷ ಜ್ಞಾನಿಗಳಾಗಿರುವಂತಹ ಮಹಾ ತಪಸ್ವಿಗಳಾಗಿರುವಂತಹ ರಘೋತ್ತಮ ತೀರ್ಥರು ಭಾಗಪ್ಪಯ್ಯನವರ ಯೋಗ್ಯತೆಯನ್ನು ಅರ್ಥಂಥವರು. ಇವರು ಯಾರು, ಯಾಕೆ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಎಲ್ಲವೂ ತಿಳಿದುಕೊಂಡಿದ್ದಾರೆ. ಅವರ ಪ್ರಾರ್ಥನೆಯಂತೆ ಭಾಗಪ್ಪಯ್ಯನವರಿಗೆ ಸನ್ಯಾಸಾಶ್ರಮವನ್ನು ನೀಡಿದ್ದಾರೆ. ಆಶ್ರಮ ನಾಮ ಶ್ರೀ ವೇದೇಶ ತೀರ್ಥರು ಅಂತ ಹೇಳಿ ಅವರಿಗೆ ನಾಮಕರಣವನ್ನು ಮಾಡಿದ್ದಾರೆ. ವಿದೋಷಭಾಶ್ಚಿಂತಿತ ಸನ್ಮನೋರಥಪ್ರದ ಸುಧೀಮಂಡಲ ಮಂಡನಾಯಿತ ಸದಾ ಮಮ ಜ್ಞಾನ ತಮೋ ವಿನಾಶಕ, ನಮ್ಮ ಎಲ್ಲ ಅಜ್ಞಾನವನ್ನು ಕಳೆಯುವಂತಹ ಶ್ರುತೀಶ ಚಿಂತಾಮಣಿರಸ್ತು ಭೂತಿದಹ, ಚಿಂತಾಮಣಿ ಅಂತ ಕರೀತಾರೆ ರಘೋತ್ತಮ ತೀರ್ಥರನ್ನ. ಅವರಿಂದ ಆಶ್ರಮವನ್ನು ಸ್ವೀಕಾರ ಮಾಡಿ ಅನುಗ್ರಹವನ್ನು ಪಡೆದಂಥವರು, ಗುರುಗಳಲ್ಲೇ ವಿಶೇಷವಾಗಿ ಅಧ್ಯಯನವನ್ನು ಮಾಡಿದಂಥವರು. ರಘೋತ್ತಮ ತೀರ್ಥರ ಅತ್ಯದ್ಭುತವಾದ ದಿವ್ಯವಾದ ಜ್ಞಾನ ನಮ್ಮ ವೇದೇಶ ತೀರ್ಥರಲ್ಲಿ ಬಂದಿರುವಂಥದ್ದು. ವಿಕ್ರಮ ಶಕೆ ಸಂವತ್ಸರ ಮಣ್ಣೂರಿನಲ್ಲಿ 1502ರಲ್ಲಿ ಅವರು ವೈಭವದ ಸುಧಾಮಂಗಳವನ್ನು ಮಾಡಿದ್ದಾರೆ. ಅಂತಹ ವ್ಯಕ್ತಿತ್ವ ನಮ್ಮ ವೇದೇಶ ತೀರ್ಥರದು. ರಘೋತ್ತಮ ತೀರ್ಥರ ಆಜ್ಞೆಯಂತೆ ರಾಮದೇವರ ಪೂಜೆಯನ್ನು ಮಾಡಿದಂಥವರು. ಅದನ್ನೆಲ್ಲ ಹೇಳ್ತಾರೆ. ರಘೋತ್ತಮ ತೀರ್ಥರ ಆಜ್ಞೆಯಂತೆ ಮಣ್ಣೂರಿನಲ್ಲೇ ನೆಲೆಸಿದರು. ಗುರುಗಳು ಹೇಳಿದರು, ಬರ್ರಿ ಪೀಠವನ್ನು ಕೊಡ್ತೀವಿ, ನಿಮಗೆ ಅನುಗ್ರಹ ಮಾಡಿದ್ದೀವಿ, ಆಶ್ರಮವನ್ನು ಕೊಟ್ಟಿದ್ದೀವಿ, ಪೀಠವನ್ನು ಕೊಡ್ತೀವಿ, ಬರ್ರಿ ಅಂತ ಕರೆದಾಗ ಅದಕ್ಕೆ ಅವ್ರು ಹೇಳಿದರು, ಇಲ್ಲ, ನಾವು ನಮ್ಮ ತಮ್ಮನನ್ನು ಉದ್ಧಾರ ಮಾಡಬೇಕು ಅನ್ನೋದು ನಮ್ಮ ಮನಸ್ಸಿನಲ್ಲಿರುವಂತಹ ಭಾವನೆ. ಶ್ರೀಮದಾಚಾರ್ಯ ರಚಿತಂ ಭಾಷ್ಯಂ ವ್ಯಾಖ್ಯತೂ ಮಂಜಸ ಯೋಗಸ್ವೇವ ಶ್ಲೋಕದಲ್ಲೆಲ್ಲ ಹೇಳ್ತಾರೆ ವಿಸ್ತಾರವಾಗಿ. ನಾನು ನನ್ನ ತಮ್ಮನಾಗಿರುವಂತಹ ಯಾದಪ್ಪನಿಗೆ ಪಾಠವನ್ನು ಹೇಳಬೇಕು. ಶ್ಲೋಕದಲ್ಲಿ ಹೇಳ್ತಾರೆ ನೋಡಿ, ಅನುಜೋದಯ ಮಾಶಾಸೆ ನಾಶಾಸೇಹಂ ದಿಶಾಜಯಂ ಆಶಾಸೆ ಸರ್ವದಾ ಪೀದಂ ವಾಯುಕೂರ್ಮ ವಿದಾಫಲಂ. ಅಂದರೆ ಮಣ್ಣೂರಿನಲ್ಲೇ ವಾಸವನ್ನು ಮಾಡಿ ವಿಶೇಷವಾಗಿ ತಮ್ಮ ಸಹೋದರರಾಗಿರುವಂತಹ ಯಾದವಾರ್ಯರಿಗೆ ಪಾಠ ಹೇಳುವಂತಹ ಕಾರ್ಯವೇ ನನಗೆ ಅದೇ ಮುಖ್ಯವಾದದ್ದು. ನನಗೆ ದಯವಿಟ್ಟು ಅನುಗ್ರಹವನ್ನು ಮಾಡಬೇಕು, ಅಂದರೆ ವಾಂಗ್ಮಯ ಸೇವೆಯನ್ನು ನಾನು ಮಾಡಬೇಕು ಅನ್ನೋದು ಅವರ ಅಭಿಪ್ರಾಯ. ವೇದೇಶ ತೀರ್ಥರ ಸಾಧನೆ ತುಂಬ ಗಮನಾರ್ಹವಾಗಿರುವಂಥದ್ದು. ಚಾಂದೋಗ್ಯ ಭಾಷ್ಯ, ಕಾಟಕ, ತಲವಕಾರ, ಐತರೇಯ ಉಪನಿಷತ್ತುಗಳಿಗೆ ಮಧ್ವ ಭಾಷ್ಯಗಳಿಗೆ ಟೀಕೆಯನ್ನು ರಚನೆ ಮಾಡಿಕೊಟ್ಟು ಆಚಾರ್ಯರ ವಿಷ್ಣು ತತ್ವ ನಿರ್ಣಯ, ತತ್ವೋದ್ಯೋತ, ಕಥಾಲಕ್ಷಣ, ಪ್ರಮಾಣಲಕ್ಷಣ ಗ್ರಂಥಗಳ ಜೈತೀರ್ಥಿಯ ಟೀಕೆಗಳಿಗೆ ಟಿಪ್ಪಣಿಗಳನ್ನು ರಚನೆ ಮಾಡಿ ಜೈತೀರ್ಥರ ಸ್ವತಂತ್ರ ಕೃತಿಗಳಲ್ಲಿ ಒಂದಾಗಿರುವಂತಹ ಪ್ರಮಾಣ ಪದ್ಧತಿಗೆ ಟಿಪ್ಪಣಿಯನ್ನು ರಚನೆ ಮಾಡಿದಂತಹ ಕೀರ್ತಿ ನಮ್ಮ ವೇದೇಶ ತೀರ್ಥರದು. ಇಷ್ಟೇ ಅಲ್ಲ, ವೇದೇಶ ತೀರ್ಥರು ಯಾದವಾರ್ಯರಿಗೆ ಪಾಠ ಹೇಳಿದ್ದಾರೆ.
ಯಾದವಾರ್ಯರು ಶ್ರೀನಿವಾಸ ತೀರ್ಥರಿಗೆ ಪಾಠ ಹೇಳಿದ್ದಾರೆ. ಅಂದರೆ ನೋಡಿ, ಒಬ್ಬ ವೇದೇಶ ತೀರ್ಥರನ್ನ ರಘೋತ್ತಮ ತೀರ್ಥರು ಕೊಟ್ಟಿದ್ದಕ್ಕೆ ಅಷ್ಟು ಜ್ಞಾನ ಪರಂಪರೆ ಬರಲಿಕ್ಕೆ ಸಾಧ್ಯ ಆಗಿರುವಂಥದ್ದು. ಹೀಗೆ ಅವರ ಕೃತಿ ಆಕೃತಿ ಎರಡೂ ಭಾರಿ ವಿಸ್ತಾರವಾಗಿರುವಂಥದ್ದು. ಅಂದರೆ ನೋಡಿ, ವಿದ್ಯಾಪೀಠವನ್ನು ರಚನೆ ಮಾಡಿ ಯಾದವಾರ್ಯರಿಗೆ ಪಾಠವನ್ನು ಹೇಳಿ ರಘುನಾಥ ತೀರ್ಥರ ವಿದ್ಯಾಪೀಠ ಅದು, ಅದನ್ನು ಮುಂದುವರೆಸಿದಂಥವರು ನಮ್ಮ ವೇದೇಶ ತೀರ್ಥರು. ಅದರ ಹೊಣೆಯನ್ನು ಹೊತ್ತಿದ್ದಾರೆ. ರಘೋತ್ತಮ ತೀರ್ಥರಲ್ಲಿ ಮಂತ್ರಾಕ್ಷತೆಯನ್ನು ಕೇಳಿದರು, ಸ್ವಾಮಿ ನಾನು ವಿದ್ಯಾಪೀಠವನ್ನು ಮುಂದುವರೆಸ್ಕೊಂಡು ಹೋಗ್ತೀನಿ, ನನಗೆ ಪೀಠ ಬೇಡ. ಎಷ್ಟು ತ್ಯಾಗದ ಮೂರ್ತಿ ಅದು ನಮ್ಮ ವೇದೇಶ ತೀರ್ಥರು. ಮುಂದೆ ಹೇಳ್ತಾರೆ, 12 ವರ್ಷಗಳ ಕಾಲ ಅಲ್ಲೇ ನೆಲೆಸಿ ಅಖಂಡವಾಗಿ ಪಾಠ ಪ್ರವಚನವನ್ನು ಮಾಡಿ ಅನೇಕ ವಿದ್ವಾಂಸರನ್ನು ತಯಾರು ಮಾಡಿದಂತಹ ಕೀರ್ತಿ ವೇದೇಶ ತೀರ್ಥರದು. ಹಗಲಿರು ಪಾಠ ಪ್ರವಚನ ಲೇಖನಗಳನ್ನು ನಾನೀಗ ಹೇಳಿದ್ನಲ್ಲ, ಎಲ್ಲ ಗ್ರಂಥಗಳನ್ನು ರಚನೆ ಮಾಡಿಕೊಟ್ರು. ಇದರ ಜೊತೆಗೆ ಮಹಾಜ್ಞಾನಿಗಳಾಗಿರುವಂತಹ ಸುಧಾಕ್ಕೆ ಟಿಪ್ಪಣಿ ಬರೆದಂತಹ ಯಾದವಾರ್ಯರನ್ನ, ಯಾದುಪತ್ಯ ಅಂತ ಅದು ಪ್ರಖ್ಯಾತವಾಗಿರುವಂಥದ್ದು. ರಾಯರ ಸಮಕಾಲೀನರಾಗಿರುವಂಥವ್ರು ಮಹಾಜ್ಞಾನಿಗಳು. ವೇದವ್ಯಾಸ ದೇವರು ಕರಾವಲಂಬನ ಮಾಡ್ತಿದ್ರು ಯಾದವಾರ್ಯರಿಗೆ. ಅಂತಹ ಯಾದವಾರ್ಯರ ಗುರುಗಳಾಗಿರುವಂಥವರು ವೇದೇಶ ತೀರ್ಥರು. ನಾನೀಗ ಹೇಳಿದ ಹಾಗೆ ಯಾದಪ್ಪನವರು ಆ ಮಹಾನುಭಾವರಾಗಿರುವಂತಹ ಪಂಡಿತ ಚಕ್ರವರ್ತಿ ಅಂತ ಅನಿಸ್ಕೊಂಡಿರುವಂಥವ್ರು. ವೇದಾಂತ ಸಾಮ್ರಾಜ್ಯವನ್ನು ಪಡೆದು ಎಲ್ಲ ಕಡೆ ದಿಗ್ವಿಜಯವನ್ನು ಮಾಡ್ತಾ, ಜೊತೆಗೆ ಪಾಠವನ್ನು ಹೇಳಿ ವಿದ್ವಾಂಸರನ್ನಾಗಿ ತಯಾರು ಮಾಡಿದಂಥವರು ವೇದೇಶ ತೀರ್ಥರು, ಕೃಷ್ಣದ್ವೈಪಾಯನ ತೀರ್ಥರು ಮತ್ತು ಯಾದವಾರ್ಯರಿಗೆ ಪಾಠ ಹೇಳಿ ಮೇಧಾವಿ ಮೂರ್ಧರನ್ನಾಗಿ ಮಾಡಿದಂತಹ ಕೀರ್ತಿ ನಮ್ಮ ವೇದೇಶ ತೀರ್ಥರದು. ಗ್ರಂಥಕಾರರ ತಂಡವನ್ನೇ ನಿರ್ಮಾಣ ಮಾಡಿ ಸಾವಿರಾರು ಜನರಿಗೆ ಸನ್ಮಾರ್ಗವನ್ನು ಹೇಳಿ ನೂರಾರು ಗ್ರಂಥಗಳ ರಚನೆಯನ್ನು ಮಾಡಿಕೊಟ್ಟು, ಅವರ ಶೈಲಿ, ಸಣ್ಣ ಸಣ್ಣ ವಾಕ್ಯಗಳ ಪ್ರಸನ್ನವಾದ ಅದ್ಭುತವಾದ ವಿವರಣೆ ಆ ಗ್ರಂಥಗಳನ್ನು ನೋಡಿದಾಗ ಗೊತ್ತಾಗುವಂಥದ್ದು. ಕಾರ್ತೀಕ ಮಾಸದ ಶುಕ್ಲ ಪಕ್ಷದ ಷಷ್ಠಿ ದಿವಸ ಅವರು ಮಣ್ಣೂರಿನಲ್ಲಿ ಮಾಧವತೀರ್ಥ ವೃಂದಾವನ ಪಕ್ಕದಲ್ಲೇ ಅವರು ವೃಂದಾವನಸ್ಥರಾಗಿರುವಂಥದ್ದು. ಇಂದಿಗೂ ಅನೇಕ ಜನರಿಗೆ ಅವರು ಅನುಗ್ರಹವನ್ನು ಮಾಡ್ತಾ ಇದ್ದಾರೆ. ಸಾವಿರಾರು ಜನ ಅವರಲ್ಲಿ ಸೇವೆಯನ್ನು ಮಾಡಿ ಅನುಗ್ರಹವನ್ನು ಪಡೆದಿದ್ದಾರೆ. ಕಷ್ಟ ಕಾರ್ಪಣ್ಯಗಳನ್ನು ಕಳೆದುಕೊಂಡಿದ್ದಾರೆ. ಅವರ ಆರಾಧನಾ ನಿಮಿತ್ತ ಅವರ ಸ್ಮರಣೆಯನ್ನು ಮಾಡಿ ಭಗವಂತನ ಅನುಗ್ರಹವನ್ನು, ಆ ವೇದೇಶ ತೀರ್ಥರ ಅನುಗ್ರಹವನ್ನು ಪಡೀಲಿಕ್ಕೆ ಪ್ರಯತ್ನವನ್ನು ಮಾಡೋಣ.